ಮೇಡಮ್ ನಮಸ್ತೆ. ನಮಸ್ತೆ. ಹಾಲು ತಗೊಂಡು. ನಿಮಗೆ ನನ್ನ ಪರಿಚಯ ಸಿಗ್ಲಿಲ್ಲ. ನಾನಿಂತ ಈ ಮನೆಗೆ ಹೊಸದಾಗಿ ಅಡಿಗೆಗೆ ಬಂದಿರುವವ, ಪುತ್ತೂರ್ನವ ನಾನು. ಓ ಹೌದಾ, ಧನ್ಯವಾದ. ಆದರೆ ನನಗೆ ಹಾಲು ಬೇಡಾಗಿತ್ತು. ಇಲ್ಲ ಹಾಗೆ ಹೇಳಲಿಕ್ಕಿಲ್ಲ. ನೀವು ಇದು ಅಗತ್ಯದ್ದು ಆರ್ಡರ್ ಆಗಿದೆ, ನೀವು ಕೊಡಲೇಬೇಕು. ಹೌದಾ, ಸರಿ ಕೊಡಿ. ಇದು ಮೇಡಮ್ ತಪ್ಪು ಭಾವಿಸಬೇಡಿ, ನಾನು ನಿಮ್ಮ ಪರಿಚಯ ತಿಳ್ಕೊಬೋದಾ? ಯಾಕಂದ್ರೆ ನೀವು ಈ ಮನೆಯವರಲ್ಲ ಅಂತ ನಂದೊಂದು ಭಾವನೆ. ಮತ್ತೆ ನೀವು ಮುಂಚೆ ಈ ಮನೇಲಿ ಇರ್ಲಿಲ್ಲಲ್ಲ, ಅದಕ್ಕೆ ಕೇಳ್ತಾ ಇದ್ದದ್ದು. ಹೇಳ್ಬೋದಾ? ನನ್ನ ಹೆಸರು ಕಾವೇರಿ. ನನ್ನ ಊರು ನಲ್ಲಿಕಟ್ಟೆ. ಅಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ. ಇವಾಗ ಅಗಸ್ತ್ಯ ಸರ್ ಶಾಲೆಯಲ್ಲಿ ವಿಜ್ಞಾನಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಹೌದಾ? ಆದ್ರೆ ಅವರ ಶಾಲೆ ಇಂಗ್ಲಿಷ್ ಮೀಡಿಯಂ ಅಂತ ನನಗೆ ಕೇಳಿದ ನೆನಪು. ಹೌದು, ಆದರೆ ನಾನು ಕನ್ನಡದಲ್ಲೇ ಪಾಠ ಮಾಡೋದು. ಅದೆಲ್ಲ ದೊಡ್ಡ ಕತೆ ಬಿಡಿ. ಅದು ಇಲ್ಲಿ ಬಿಡಿ, ಒಳ್ಳೇದಾಯ್ತು. ನಾನು ಸಹ ಕನ್ನಡ ಮೀಡಿಯಮೇ ಕಲ್ತದ್ದು. ಮತ್ತೆ ನಮ್ಮ ಈ ಹಳ್ಳಿಯಲ್ಲಿ ಟಸು ಬಸ್ ಇಂಗ್ಲಿಷ್ ಅಲ್ಲಿ ಎಲ್ಲಿ ಉಂಟು ಹೇಳಿ? ಹೌದು, ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲ್ತ್ರೆ ತಪ್ಪೇನು? ಜ್ಞಾನ ಮುಖ್ಯ, ಭಾಷೆ ಅಲ್ಲ. ಅದು ಹೌದು, ಅದು ಸಹ ನಿಜವೇ. ಹಾ, ಅದು ಸರಿ ಮೇಡಮ್. ನಿಮ್ ಗಂಡ ಯಾಕೆ ನಿಮ್ ಜೊತೆ ಎಲ್ಲ? ಅನಿಕಾ, ಅನಿಕಾ, ಏನೇ ಇದೆಲ್ಲ? ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ವೃಂದ ಹೇಳಿರೋ ಮಾತು ಕೇಳಿ ಇನ್ನು ಟೆನ್ಷನ್ ಆಗದೆ ಇರುತ್ತೆ ಮಾಮ್. ಆ ಟೆನ್ಷನ್ಗೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ಳು ಯಾಕೆ ಹೀಗೆಲ್ಲ ಆಡ್ತಿದ್ದಾಳೆ? ನನಗೂ ಅದೇ ಯೋಚನೆ ಆಗಿದೆ ಕಣೆ. ಆದಷ್ಟು ಬೇಗ ಅಗಸ್ತಿನ ಜೊತೆ ಅವಳು ಮದುವೆ ಮಾಡಬೇಕು ಅಂತ ನನಗೂ ಆಸೆ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಮದುವೆನ ಪೋಸ್ಟ್ಪೋನ್ ಮಾಡಿದ್ಲು. ಅವಳು ಯಾಕೆ ಹೀಗೆ ಮಾಡ್ತಾ ಇದ್ದಾಳೋ? ಎಸ್ ಮಾಮ್, ಬೇಗ ಮದುವೆ ಮಾಡಿ ಮುಗಿಸ್ಬೇಕಾಗಿತ್ತು. ಆಗ ಯಾವ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇರಲಿಲ್ಲ. ಇವಳು ಯಾಕೆ ಹೀಗೆ ಹೇಳ್ತಿದ್ದಾಳೆ? ಅಗಸ್ತ್ಯ ಕಾವೇರಿ ವಿಷಯ ಏನಾದರೂ ಗೊತ್ತಾಗಿದೆಯಾ? ಅನಿಕಾ, ಅನಿಕಾ, ಏನೋ ಪ್ರಾಬ್ಲಮ್ ಅಂದ್ಯಲ್ಲ, ಏನೇ ಅದು? ಅದೇ ಮಾಮ್, ವೃಂದ ಹೇಳಿರೋ ಮಾತನ್ನ ವಿವೇಕ್ ಯಾವತ್ತೂ ತೆಗ್ದಾಕಲ್ಲ. ಈಗ ಸಡನ್ ಆಗಿ ಮದುವೆ ಆಗಬೇಕು ಅಂತಂದ್ರೆ ಅದು ಹೇಗಾಗುತ್ತೆ ಮಾಮ್? ನನಗಂತೂ ತುಂಬ ಭಯ ಆಗ್ತಾ ಇದೆ ಮಾಮ್. ವಿವೇಕ್ ಏನು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ಮದುವೆ ಜೊತೆನೆ ವೃಂದ ಮತ್ತೆ ಅಗಸ್ತ್ಯನ್ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಮದುವೆ ಆಗದೆ ಡೌಟ್ ಆಗಿದೆ. ಯಾಕೆ ಹಾಗೆ ಹೇಳ್ತಾ ಇದೀಯಾ? ಇನ್ನೇನು ಹೇಳಲಿ ಮಾಮ್, ಅಗಸ್ತ್ಯ ನನ್ನ ಮದುವೆ ಮಾಡ್ತೀನಿ ಅಂತ ಹೇಳಿ ತಾನೇ ಮದುವೆ. ಐ ಮೀನ್ ನನ್ನ ಮದುವೆನೇ ಕೇರ್ಲೆಸ್ ಆಗಿ ತಗೊಂತಾ ಇದ್ದಾನೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೆ. ನನ್ನ ಮಾತನ್ನು ಮೀರಿ ನಿನ್ನ ಖುಷಿನೂ ಲೆಕ್ಕಿಸ್ದೆ ಯಾಕಿಂತ ನಿರ್ಧಾರ ಮಾಡ್ದ? ಮಾಮ್, ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅನಿಕಾ, ಅದೇ ಕಣೆ, ವೃಂದ ಹೇಳ್ದಾಗೆ 2 ಮದುವೆ ಒಟ್ಟಿಗೆ ಆಗುತ್ತಾ? ಅದಕ್ಕೆ ಅಗಸ್ತ್ಯ ಅತ್ತೆ ಒಪ್ಕೋತಾರ? ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾಕ್ ಹೇಳ್ತಾ ಇರೋದು ಅದನ್ನೇ ಮಾಮ್. ಅವರಿಬ್ರು ಖಂಡಿತ ಈ ಮದ್ವೆ ಒಪ್ಪಲ್ಲ. ಸೊ ದಟ್ ನನ್ನ ಮದ್ವೆನೂ ಆಗಲ್ಲ ಮಾಮ್. ಈ ಸಲನೂ ನನ್ನ ಮದ್ವೆ ಆಗಲ್ಲ ಮಾಮ್. ಇವಳು ಮಾತಾಡ್ತಿರೋದು ನೋಡಿದ್ರೆ ಏನೋ ಗೊತ್ತಿರೋ ಹಾಗಿದೆಯಲ್ಲ, ವಿಚಿತ್ರವಾಗಿ ಮಾತಾಡ್ತಿದ್ದಾಳಲ್ಲ. ಹಾಗೆಲ್ಲ ಏನೂ ಆಗಲ್ಲ ಕಣೆ, ನಿನ್ ಮದ್ವೆ ನಡೆಯುತ್ತೆ. ವೃಂದ ಹೇಳ್ದಾಗೆ ಅತ್ತೆ ಅಗಸ್ತ್ಯ ಒಪ್ಕೋತಾರೆ. ಅವ್ರು ನಿನ್ನ ಜೀವನನ ಹಾಳು ಮಾಡಲ್ಲ. ನೋಡು, ನೀನು ಹೀಗೆಲ್ಲ ಕಣ್ಣೀರು ಹಾಕಬಾರ್ದು. ನಾಳೆ ಬೆಳಿಗ್ಗೆಯಿಂದ ಶಾಸ್ತ್ರಗಳು ಶುರು ಆಗುತ್ತೆ. ನೆಮ್ಮದಿಯಾಗಿ ನಿದ್ದೆ ಮಾಡು. ನೀನು ಹೀಗೆಲ್ಲ ಏನೇನೋ ಯೋಚನೆ ಮಾಡಬಾರ್ದು. ಅಳ್ಬೇಡ, ಆರಾಮಾಗಿ ಮಲಕೋ. ಅನಿಕಾ, ಗಂಡ ಮದುವೆ
ಓ ನಿಮ್ಗೆ ಮದುವೆ ಆಗ್ಲಿಲ್ವಾ? ಇರ್ಲಿ ಬಿಡಿ, ನಾನಂದ್ರೆ ಅದು ಸರ ನೋಡಿ ನಿಮ್ದು ಅದು ಮಾಂಗಲ್ಯ ಸೂತ್ರ ಅಂತ ಎನಿಸಿದ್ದು. ತಪ್ಪು ಬಯಸ್ಬೇಡಿ ಆಯ್ತಾ? ಪರವಾಗಿಲ್ಲ. ಅದು ಬಿಡಿ ಮೇಡಮ್. ಈಗ ನೋಡಿ, ಈ ಮನೆ ದೊಡ್ಡಮ್ಮ ಇದ್ದಾರಲ್ಲ, ಅವರು ನಿಮಗೆ ಫುಲ್ ಸಪೋರ್ಟ್ ಇದ್ದಾರೆ. ಮತ್ತು ಅವರ ದೊಡ್ಡ ಮಗ ಅವ್ರು ಸಹ ನಿಮಗೆ ಸಪೋರ್ಟ್. ಮತ್ತೆ ಅವರ ಸಣ್ಣ ಮಗ ಮತ್ತೆ ಸೊಸೆ ಮಗಳು ಅವರು ಸ್ವಲ್ಪ ನಿಮ್ಗೆ ಆಪೋಸಿಟ್ ಇದ್ದಾರೆ. ಆದ್ರೂ ನೀವು ಟೆನ್ಷನ್ ಮಾಡಬೇಡಿ ಆಯ್ತಾ? ಅವರಿಗೆ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ. ಅವ್ರು ನಿಮ್ಮನ್ನು ನೋಡುವಾಗ ಬಿಸಿ ಹಾಲು ಕುಡಿದ ಬೆಕ್ಕಿನ ಹಾಗೆ ಮಾಡ್ತಾರೆ. ಮತ್ತೆ ಆ ನಿಕ್ಕ ಮೇಡಮ್ ಅನ್ನು ಮದುವೆ ಆಗೋರಿದ್ದಾರಲ್ಲ, ಮತ್ತೆ ಅವರ ತಂಗಿ ನೋಡಿ, ಅಬ್ಬಾ, ಅವರು ನಿಮ್ಮನ್ನು ನೋಡುವಾಗ ಉರಿದು ಬೀಳ್ತಾರೆ. ಅದರಲ್ಲಿ ಸಹ ಸಣ್ಣ ಹುಡುಗಿದ್ದಳಲ್ಲ ಮರ, ಒಬ್ಬ ಕಾಯಿ ಮುಂಚಿ ಬಾಯಿ ಬಿಟ್ರೆ ಮುಚ್ಚಲಿಕ್ಕೆ ಗೊತ್ತಿಲ್ಲ, ಭಯಂಕರ ನೆಂಗ ಸಾಯ್ತದು. ಚೇಚೆ, ಹಾಗೆಲ್ಲ ಹೇಳ್ಬಾರ್ದು. ಎಂತ ಕೇಳಬಾರ್ದು, ಸುಮ್ಮನಿರಿ. ನಿಮ್ಮನ್ನು ನೋಡುವಾಗ ಪಾಪದವರಾಗಿದ್ದೀರಿ. ನನ್ನ ಅಕ್ಕನಾಗೆ ಅಗಸ್ತ್ಯ ಸರ್ಗೆ ನಿಮ್ಮ ಮೇಲೆ ವಿಶೇಷ ಕಾಳಜಿ ಉಂಟಾಯ್ತಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಅದೆಂತ ಗೊತ್ತುಂಟಾ? ನೀವಿಲ್ಲದಾಗ ನಾನು ಬಂದಿದ್ದಲ್ಲ ನೋಡಿ, ಅಲ್ಲಿ ಎಂಥದ್ದು ಬೋಟ್ ಹೌಸ್ ಉಂಟಲ್ಲ ನಿಮ್ಮದು, ಔಟ್ ಹೌಸ್. ಔಟ್ ಹೌಸ್, ಅಲ್ಲಿ ನಾನಿದ್ದಲ್ಲ. ಅಲ್ಲಿ ನಿಮ್ದು ಕೆಲವು ಬಟ್ಟೆ ಬರೆ ಮತ್ತು ಈ ಪ್ರಶಸ್ತಿ ಫಲ ಕಲಿತಲ್ಲ, ಅದನ್ನೆಲ್ಲ ನಾನು ಗಂಟು ಕಟ್ಟಿದ್ದೆ. ಒಂದು ದಿನ ಅಗಸ್ತ್ಯ ಸರ್ ಬಂದು, ನಾಣೆಯವರ ಒಂದು ವಿಷಯ, ಈ ವಿಷಯ ಮನೆಯಲ್ಲಿ ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡಿ, ಯಾರಿಗೂ ಗೊತ್ತಾಗಬಾರ್ದು. ಹೌದಾ? ಮೇಡಮ್, ಅವರಿಗೆ ನಿಮ್ಮ ಮೇಲೆ ವಿಶೇಷ ಕಾಳಜಿ ಯಾಕಂತ ಗೊತ್ತಿಲ್ಲ. ಮತ್ತೆ ಒಂದೆಂತ ಗೊತ್ತುಂಟಾ, ಈ ಮನೆ ಎಲ್ಲರಿಗೆ ನನ್ನ ನೋಡಿ ರಸ್ತೆ ಕಷ್ಟ ಆಯ್ತಾ? ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಎಲ್ಲರೂ ನಮ್ಮನ್ನ ಇಷ್ಟಪಡೋರೇ ಆದರೆ ನಮ್ಮ ಜೀವನದಲ್ಲಿ ಸ್ವಾರಸ್ಯ ಅನ್ನೋದೇನಿರುತ್ತೆ ಹೇಳಿ? ಶತ್ರುಗಳು ಇರಬೇಕು, ಆಗಲೇ ಜೀವನದಲ್ಲಿ ತಪ್ಪಿನ ಅರಿವಾಗೋದು. ನಮಗೆ ನಾವು ವಿಮರ್ಶೆ ಮಾಡ್ಕೋಬೋದು. ಹಾಗೆ ಅನ್ನಿಸ್ದಾಗ ನಮ್ಮ ತಪ್ಪನ್ನ ತಿದ್ಕೊಳ್ಳಬಹುದು. ಎಷ್ಟಿದ್ರು ನೀವು ಟೀಚರ್ ಅಲ್ವಾ, ಮತ್ತೆ ನಿಮ್ಮ ಮಾತಿನಲ್ಲೇ ನಿಮ್ಮ ಮನಸ್ಸು ಎಂತ ಅಂತ ಗೊತ್ತಾಗ್ತದೆ. ಆದ್ರೆ ಈ ಮನೆಯವರಿಗೆ ಯಾಕೆ ನಿಮ್ಮನ್ನು ಕಂಡ್ರೆ ಇಷ್ಟ ಆಗುದಿಲ್ಲ ಅಂತ ಗೊತ್ತಾಗುದಿಲ್ಲ. ಅದೇ ಯಕ್ಷ ಪ್ರಶ್ನೆ ಈಗ ನನಗೆ. ಇಷ್ಟ ಕಷ್ಟ ಎಲ್ಲ ಅವ್ರ ವೈಯಕ್ತಿಕ ಅಲ್ವಾ ನಾಣಿಯವರೇ? ಪುತ್ತೂರು ಮಾಲಿಂಗೇಶ್ವರ ಸರಿಯಾದ ಮಾತು ಹೇಳಿದ್ರಿ. ಆದ್ರೆ ಒಂದೇನು ಗೊತ್ತಾ, ಈಗ ನನಗೆ ಇಷ್ಟ ಆದದ್ದು ಇನ್ನೊಬ್ಬರಿಗೆ ಇಷ್ಟ ಆಗ್ಬೇಕಂತಿಲ್ಲ, ಅವ್ರಿಗೆ ಇಷ್ಟ ಆದದ್ದು ನನಗೆ ಇಷ್ಟ ಆಗ್ಬೇಕಂತಿಲ್ಲ. ಮತ್ತೆ ಎಷ್ಟು ಹೇಳಿದ್ರು ನಾವು ಮಿಡ್ಲ್ ಕ್ಲಾಸ್ ಜನ ಅಲ್ಲ, ಎಲ್ಲಿ ಹೋದ್ರು ಎಲ್ಲದಕ್ಕೂ ಹೊಂದಿಕೊಂಡು ಬಿಡುದು. ಅದಕ್ಕೆ ಈ ಶ್ರೀಮಂತರು ನೋಡಿ ನಮ್ಮನ್ನಾಗೆ ಆಟ ಆಡಿಸೋದೆಲ್ಲ, ಮತ್ತೆ ನಾವು ಎಲ್ಲಿ ಹೋದ್ರು ಹೊಂದಿಕೊಳ್ತೇವಲ್ಲ, ಅದು ಅವರಿಗೆ ಸಸಾರ ಆಗಿದೆ. ನೀವು ಟೆನ್ಷನ್ ಮಾಡಬೇಡಿ, ನೀವು ಮಲಗೀಗ ಆಯ್ತಾ? ಬರ್ತೇನೆ.